NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಂದಿಗುಂದ ನ್ಯಾಯಬೆಲೆ ಅಂಗಡಿಯಲ್ಲಿ BPL ಕಾರ್ಡ್ದಾರರಿಗೆ ಕೊಡಬೇಕಾಗಿದ್ದ ಅಕ್ಕಿಯಲ್ಲಿ ಮೋಸ ಆಗುತ್ತಿರುವುದನ್ನು ಗಮನಿಸಿದ BPL ಪಡಿತದಾರರು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರ ಗಮನಕ್ಕೆ ಫೋನ್ನಲ್ಲಿ ಇಳಿಸಲಾಯಿತು. ಇದೇ ಸಮಯಕ್ಕೆ ಅಧ್ಯಕ್ಷರು ನ್ಯಾಯಬೆಲೆ ಅಂಗಡಿಗೆ ಖುದ್ದಾಗಿ ಹೋಗಿ ಸೋಮವಾರಪೇಟೆ ಆಹಾರ ನಿರೀಕ್ಷಕರ ಫೋನ್ನಲ್ಲಿ ಮಾತನಾಡಿಸಿದ ನ್ಯಾಯಬೆಲೆ ಅಂಗಡಿಯವರಿಗೆ BPL ಪಡಿತರವರಿಗೆ ಒಬ್ಬ ಸದಸ್ಯರಿಗೆ 15 ಕೆಜಿ ಅಕ್ಕಿ ಕೊಡುವಂತೆ ಆದೇಶಿಸಲಾಯಿತು. ಪಡಿತದಾರರಿಗೆ ಯಾವ ನ್ಯಾಯಬೆಲೆ ಅಂಗಡಿಯಲ್ಲಿ ಮೋಸ ಮಾಡುತ್ತಿದ್ದರು ಅಂತಹ ನ್ಯಾಯಬೆಲೆ ಅಂಗಡಿಯವರ ಲೈಸೆನ್ಸ್ ತೆಗೆದು ಹಾಕುವಂತೆ ಹಾಗೂ ಇವರ ನ್ಯಾಯಬೆಲೆ ಅಂಗಡಿಯ ಅಕ್ಕಿ ತೂಕ ಹಾಕು ಸ್ಕೇಲ್ ಸಹ ಸರಿ ಇರುವುದಿಲ್ಲ, ಅಕ್ಕಿ ಸಹ ಕಡಿಮೆ ಬರುತ್ತದೆ. ಹಾಗಾಗಿ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಸೋಮವಾರಪೇಟೆ ತಾಲೂಕಾ ಮಾನ್ಯ ತಹಸೀಲ್ದಾರ್ ಅವರಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಆಹಾರ ನಿರೀಕ್ಷಕರು ಸೋಮವಾರಪೇಟೆ ಹಾಗೂ ಜಿಲ್ಲಾ ಆಹಾರ ನಿರೀಕ್ಷಕರಿಗೆ ಕರವೇ ಮನವಿ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆಯ ಹೋಬಳಿಗೆ ಸೇರಿದ ನಂದಿಗುಂದ ನ್ಯಾಯಬೆಲೆ ಅಂಗಡಿಯಲ್ಲಿ ಸರ್ಕಾರದಿಂದ ಆದೇಶಿಸಿ ಕಳೆದ 5 ತಿಂಗಳು 5 ಕೆಜಿ ಅಕ್ಕಿ ಹಾಗೂ 1 ತಿಂಗಳು 10 ಕೆಜಿ ಅಕ್ಕಿಯನ್ನು ಸೇರಿ ಒಟ್ಟು 15 ಕೆಜಿ ಅಕ್ಕಿ ಒಬ್ಬ ಸದಸ್ಯರಿಗೆ ಸೇರಿದಂತೆ ಕೊಡಬೇಕಾಗಿದೆ. ಆದರೆ ಈ ನಂದಿಗುಂದ ನ್ಯಾಯಬೆಲೆ ಅಂಗಡಿಯಲ್ಲಿ ಒಬ್ಬ ಸದಸ್ಯರಿಗೆ 5 ಕೆಜಿ ಹಾಗೆ ಕೊಟ್ಟು BPL ಪಡಿತದಾರರನ್ನು ಸಾಗು ಹಾಕುತ್ತಿದ್ದ ಸಮಯದಲ್ಲಿ BPL ಕಾರ್ಡ್ ಪಡಿತದಾರರು ಕರ್ನಾಟಕ ರಕ್ಷಣಾ ವೇದಿಕೆ ನಂದಿಗುಂದ ನ್ಯಾಯಬೆಲೆ ಅಂಗಡಿಯಲ್ಲಿ ನಮಗೆ ಮೋಸ ಮಾಡುತ್ತಿದ್ದಾರೆ, ಸರಿಪಡಿಸಿ ಎಂದು ತಿಳಿಸಿದರು. ಕರವೇ ತಾಲೂಕಾ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜರ್ ಅವರು ನಂದಿಗುಂದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅವರನ್ನು ಕೇಳಿದರೆ ನಮಗೆ ಸರ್ಕಾರ ಹೇಳುವುದು ಸದಸ್ಯರಿಗೆ 5 ಕೆಜಿ ಅಕ್ಕಿ ಕೊಡಲು ಹೇಳಿದ್ದಾರೆ ಎಂದು ತಿಳಿಸಿದರು. ಅದೇ ಸಮಯದಲ್ಲಿ ಕರವೇ ಅಧ್ಯಕ್ಷರು ಸೋಮವಾರಪೇಟೆ ಆಹಾರ ನಿರೀಕ್ಷಕರ ಯಶಸ್ವಿನಿ ಮೇಡಂ ರವರನಲ್ಲಿ ಸಂಪರ್ಕಿಸಿ ನಂದಿಗುಂದ ನ್ಯಾಯಬೆಲೆ ಅಂಗಡಿಯವರಿಗೆ ಯಾಕೆ ನೀವು ಜನರಿಗೆ ಮೋಸ ಮಾಡುತ್ತಿದ್ದೀರಾ? ನಾವು ನಿಮಗೆ 15 ದಿನದ ಮುಂಚೆನೆ 15 ಕೆಜಿ ಅಕ್ಕಿ ಕೊಡಲು ತಿಳಿಸಿದ್ದೇವೆ, ಆದರೆ ನೀವು ಯಾಕೆ ಕೊಡುತ್ತಿಲ್ಲ, ಯಾಕೆ ಜನರಿಗೆ ಮೋಸ ಮಾಡುತ್ತಿದ್ದೀರಿ ಎಂದು ಹೇಳಿದರು. ಅಲ್ಲೇ ಬೆಲೆ ಇರುವ ಜನರಿಗೆ 15 ಕೆಜಿ ಕೊಡಬೇಕೆಂದು ಆಹಾರ ನಿರೀಕ್ಷಕರಾದ ಯಶಸ್ವಿನಿ ಮೇಡಂ ಆದೇಶಿಸಿದರು. ಆಗಾಗಲೇ 5 ಕೆಜಿ ಹಾಗೆ 100 ಪಡಿತರ ಚೀಟಿಗಳಿಗೆ 5 ಕೆಜಿ ಹಾಗೆ ಅಕ್ಕಿ ಕೊಡಲಾಗಿತ್ತು. ಅವರುಗಳಿಗೂ ಪುನಃ ಕರೆದು 10 ಕೆಜಿ ಹಾಗೆ 1 ಸದಸ್ಯರಿಗೆ ಕೊಡಬೇಕೆಂದು ಆದೇಶಿಸಿದರು. ಹಾಗೂ ಈ ನ್ಯಾಯಬೆಲೆ ಅಂಗಡಿಯ ಅಕ್ಕಿ ತೂಕ ಹಾಕುವ ಸ್ಕೇಲ್ ಸಹ ಸರಿ ಇರುವುದಿಲ್ಲ, ಅಕ್ಕಿಯಲ್ಲಿ ಸಹ ತೂಕ ಕಡಿಮೆಯಾಗಿರುತ್ತದೆ. ಇಂಥವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದ. ಈ ಸಮಯದಲ್ಲಿ ನಮಗೆ ಸಹಕರಿಸಿದ ಯಶಸ್ವಿನಿ ಮೇಡಂ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ನಂದಿಗುಂದ ನ್ಯಾಯಬೆಲೆ ಅಂಗಡಿಯವರು ಮೋಸ ಮಾಡುತ್ತಿರುವ ಅಂಗಡಿಯವರಿಗೆ ಮಾನ್ಯ ತಹಸೀಲ್ದಾರ್ ಅವರು, ಮಾನ್ಯ ಆಹಾರ ನಿರೀಕ್ಷಕ, ಮಾನ್ಯ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಕರವೇ ಮಾಡಿಕೊಳ್ಳುತ್ತಿದ್ದೇವೆ. ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮೋಸ ಆಗುತ್ತಿರುವ ಅಕ್ಕಿಯ ಬಗ್ಗೆ ಕೇಳಲು ಹೋದರೆ ಬೇರೆ ಜನರ ಹತ್ತಿರ ಫೋನ್ ನಲ್ಲಿ ನಮಗೆ ಧಮಕಿ ಹಾಕಿಸುತ್ತಾರೆ. ಹಾಗೆ ಬೇಡದಿದ್ದರೆ ನೋಡಿ, ಅಂಗಡಿಯವರು ಇಂತಹ ನ್ಯಾಯಬೆಲೆ ಅಂಗಡಿಯವರ ಮೇಲೆ ಬೇಗನೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ. ಮೇಡಮ್, ಈಗ ಅಕ್ಕಿ ಎಷ್ಟು ಕೊಡ್ತಿದ್ರಿ ಮೇಡಮ್? ನನಗೆ ಅಲ್ಲ, ಆಫ್ ಮಾಡಂಗಿಲ್ಲ. ನೀವು 5 ಕೆಜಿ ಹಾಕಿ ಕೊಡ್ತಾ ಇದ್ರಿ, ಬಡವರು ಹಣ್ಣು ಯಾಕೆ ತಿಂತಾ ಇದ್ರಿ? ಒಂದ್ ನಿಮಿಷ ನೀವು ಬಡವ್ರ ಅಕ್ಕಿ ತಿನ್ಬೇಡಿ ದಯವಿಟ್ಟು. ನಾನು ಬಿಡ್ಕೊಳ್ಳೋದಿಲ್ಲ ಇದು. ಒಂದ್ ನಿಮಿಷ ರೀ, ನಾನು ಮೇಡಮ್ ಅಂತ ಮಾತಾಡಿಸ್ತೀನಿ. ಬಡವ್ರ ಅಕ್ಕಿ ತಿಂತಾ ಇದ್ರಿ ಮೇಡಮ್? ಏನಕ್ಕೆ ಮಾಡ್ತೀವಿ ಈ ಥರ ಮೋಸ ಮಾಡ್ತಾ ಇದ್ರಿ? ಮೇಡಮ್, ಈಗ ಕೊಡ್ತೀನಿ ನೋಡಿ ಅವರಿಗೆ. ತಾಳಿ ಮೇಡಮ್, ಯಶಸ್ವಿ ಮೇಡಮ್ ಮಾತಾಡ್ತಿದ್ದಾರೆ, ತಾಳಿ ಮೇಡಮ್. ಹಲೋ ನೋಡಿ, ಅವ್ರು ಅಂಗಡಿ ಬಿಟ್ಟು ಆಚೆ ಹೋಗ್ಬಿಟ್ರು ಮೇಡಮ್. ಹಲೋ ನೋಡಿ, ಅಂಗಡಿ ಬಿಟ್ಟು ವಾಪಸ್ ಹೋದ್ರು. ನೋಡಿ, ಜನಗಳಿಗೆ ಮೋಸ ಮಾಡ್ತಿದ್ದಾರೆ ಮೇಡಮ್. ಇಲ್ಲಿ ನೋಡಿ, 5 ಕೆಜಿ ಕೊಟ್ಟು ಕಳಿಸ್ತಾ ಇದ್ದಾರೆ. ಇದು ಹೆಂಗೆ ಮೇಡಮ್? ಇದು ಬಾಗೋಣ. ಎಷ್ಟು ಕೆಜಿ ಕೊಟ್ರು ನಿಂಗೆ? ನೋಡಿ, ಇಲ್ಲಿ ಎಲ್ಲರಿಗೂ 5 ಕೆಜಿ ಕೊಡ್ತಾ ಇದ್ದಾರೆ ಮೇಡಮ್. ಇವ್ರಿಗೆ ಏನು ಇದು? ಅವರಿಗೆ ನಾನು ಹೇಳಿ
ಹೇಳಿದ್ದೀನಿ. ಅವ್ರು ಸ್ಟಾರ್ಟಿಂಗ್ 5 kg ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಏನಂತ ಹೇಳಿದೆ ಅಂತ ಹೇಳಿದ್ರೆ, ಈಗ ಯಾರಿಗೆಲ್ಲ 5 kg ಕೊಟ್ಟಿದ್ದೀರಾ ಅವ್ರನ್ನ ಕರ್ಸಿ ಅವರಿಗೆ ಡಿಫ್ರೆನ್ಸ್ ಇನ್ 10 kg ಫುಲ್ ಕೊಡಿ. ಆಮೇಲೆ ಉಳಿದವರಿಗೆ ಅಕ್ಕಿ ಬಂದ್ಮೇಲೆ ಆಗ್ಲೇ ಬಯೋಮೆಟ್ರಿಕ್ ಮಾಡಿ 15 kg ಏನಿದೆ ಹಂಗ್ ಕೊಡಿ. ನೀವು 5 kg ಒಂದ್ಸತಿ ಕರೆದು 10 kg ಒಂದ್ಸತಿ ಜನಗಳಿಗೆ ಕನ್ಫ್ಯೂಷನ್, ನಿಮ್ಗೂ ಇದು ಡಿಸ್ಟ್ರಿಬ್ಯೂಟ್ ಮಾಡಲಿ ಇದು ತೊಂದರೆ ಆಗುತ್ತೆ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಈಗ ಒಂದು 10 ನಿಮಿಷ ಆಯ್ತು. ನಾನು ಈಗ ಅವ್ರಿಗೆ ಎಷ್ಟು ಕೊಡ್ಬೇಕು? 15 kg ಕೊಡ್ಬೇಕು ಒಬ್ರಿಗೆ? ಒಬ್ಬರಿಗೆ ಇದು ಕಾರ್ಡಲ್ಲಿ ಒಬ್ಬ ಮೆಂಬರ್ಗೆ 15. ಒಂದ್ಸಲ 15 kg. ಹಾಗಾದ್ರೆ ನೋಡಿ, ಇವ್ರು ಬರೀ 5 kg ಕೊಟ್ಟು ಮೋಸ ಮಾಡ್ತಾ ಇದ್ರಲ್ಲಿ ಹೆಂಗೆ ಮೇಡಮ್ ಇದು? ಅದೇ ಅವರು ನಾನು ಅವ್ರಿಗೆ ಹೇಳಿದೀನಿ. ನಾನು ಈಗ ಒಂದು 10 ನಿಮಿಷ ಆಯ್ತು. ಯಾರಿಗೆಲ್ಲ ಆತರ ಕೊಟ್ಟಿದ್ದೀರಾ ಅದನ್ನ ಲಿಸ್ಟ್ ಮಾಡ್ಬಿಟ್ಟು ನಾನು ಅವರಿಗೆ ಕಾರ್ಡ್ ಅವರಿಗೆ ರೇಷನ್ ಕೊಟ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ತಾಳಣ್ಣ ಕೊಟ್ಟಿದ್ದಾರೆ. ಯಶಸ್ವನ್ ಮೇಡಮ್ ಮಾತಾಡ್ತಿದ್ದಾರೆ. ತಾಳಿ ಮೇಡಮ್, ನೀವು ಈ ತರ ಮಾಡ್ಬೇಡಿ ಮೇಡಮ್, ಈ ತರ ಮಾಡ್ಬೇಡಿ. ಬಡವರ ಅಕ್ಕಿ ಮಾತ್ರ ಹೊಡಿಬೇಡಿ. ನಾನು ಯಾವ್ದ ಕಾರಣಕ್ಕೆ ಬಿಡೋದಿಲ್ಲ. ನೀವು ಅವ್ರಿಗೆ ಎಷ್ಟೇ ಬಂದಿರ್ಲಿ, ನಿಮಗೆ ಅಲ್ಲಿಂದ ಆರ್ಡರ್ ಬಂದಿದೆ. ಯಾಕಂದ್ರೆ ಆರ್ಡರ್ ಕಾಪಿ ನನ್ನ ಹತ್ರನೇ ಇದೆ. ಬೇಕಾ? ನೀವು ಪಂಚಾಯತಿ ನಮ್ಮ ಪಂಚಾಯತಿ ಗ್ರೂಪ್ ಅಲ್ಲಿ ಹಾಕಿದೀನಿ. ನಾನ್ ಮಾತ್ರ ಒಪ್ಪಲ್ಲ. ಇದು ಯಾವ್ದ ಕಾರಣಕ್ಕೆ ಒಪ್ಪಲ್ಲ. ಆಯ್ತು, ಇವಾಗ ಕೊಟ್ಟಿದಲ್ಲ. ಈಗ ನೋಡಿ ಮಾತಾಡ್ತಿದಾರಲ್ಲ. ಅವರು ಯಾವಾಗ ಅಪ್ಡೇಟ್ ಮಾಡ್ತಾರೆ, ಯಾವಾಗ ಕರೆಕ್ಟ್ ಆಗಿ ಏನು ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಈಗ ಸುಮ್ಮನೆ ಬಡವರಿಗೆಲ್ಲ ಸುಮ್ಮನೆ ತಾಂಡೋಗಿ ಅದೇ ಬಡವರಕ್ಕಿನ್ನ ಯಾವತ್ತು ಮೋಸ ಅಂತೂ ಮಾಡಕ್ ಬಿಡೋದಿಲ್ಲ ನಾನಂತೂ. ಹೇಳ್ಬೇಕಲ್ವಾ? ಬೆಳಗಿಂದ ತಾಂಡೋಗ್ತಲ್ವಾ 5 kg ಯಾವಾಗ ಕೊಡೋದಣ್ಣ? ನೀವು ಅವ್ರಿಗೆ ಅಪ್ಡೇಟ್ ಮಾಡಿದಿರಾ ನೀವು ನೋಡಿ, ತಕ್ಡಿಲು ಹೊಡಿತಾ ಇದ್ರಿ ಅಂತ ನಮಗೆ ಗೊತ್ತಿದೆ ಅಣ್ಣ. ತಕ್ಡಿಲ್ ನೋಡಿ, ಈ ತಕ್ಡಿ ಇಡೋದಲ್ಲ. ಸ್ಕೇಲ್ ಇಡೋದು ಯಾವ ಸ್ಕೇಲ್ ಇಡ್ಬೇಕು? ಇದೇ ಸ್ಕೇಲ್ ಇಲ್ಲ, ಯಾವ ಸ್ಕೇಲ್ ಇಡ್ಬೇಕು? ಗೌರ್ಮೆಂಟ್ ಅಪ್ರೂವಲ್ ಇದ್ರದ್ದು ಸ್ಕೇಲ್ ಇಡ್ಬೇಕು ನೀವು. ನಾನು ಒಪ್ಪಲ್ಲ. ಅದೇ ನೋಡ ನೀರಿ. ಆಯ್ತು ಕೊಡಿ ಮೇಡಮ್, ಹೇಳಿ ಮೇಡಮ್. ಈಗ ಅವರಿಗೆ ಡಿಫ್ರೆನ್ಸ್ ಹಾಕಿ ಎಲ್ಲ ಕೊಟ್ಟು ಕಳ್ಸಕ್ ಹೇಳಿದೀನಿ. ಅಂದ್ರೆ ಅವ್ರು ಏನು ಕನ್ಫ್ಯೂಸ್ ಮಾಡ್ಕೊಂಡ್ರು ಅಂದ್ರೆ, ಫಸ್ಟ್ ನಮ್ಗೆ 5 kg ಇದು ಮಾತ್ರ ಬಂದಿದ್ದು, ಆಮೇಲೆ 10 kg ಬರೋದು ಅಂತ. ಅವ್ರು ಏನ್ ಹೇಳಿದ್ರೆ ಫಸ್ಟ್ 5 kg ಕೊಡೋಣ, ಆಮೇಲೆ 10 kg. ಈಗ್ಲಿಂದ ಆದೇಶ ಕೊಡಿ ಮೇಡಮ್. ಈಗ್ಲಿಂದ 15 kg ಕೊಡಂಗ ಆದೇಶ ಕೊಡಿ ಮೇಡಮ್. ಅಲ್ಲ, ಆದೇಶ ಎಲ್ಲ ಕೊಟ್ಟಾಗಿದೆ ಅವರಿಗೆ, ಗ್ರೂಪ್ ಅಲ್ಲಿ ಎಲ್ಲ ಹಾಕಿದೀನಿ. ನೋಡಿ, ಇವ್ರಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ನೋಡಿ, ಇವ್ರಿಗೆ ಆದೇಶ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ ನೋಡಿ, ನೀವ್ ಹೇಳ್ತಿದ್ರಿ. ಇವ್ರು ನೋಡಿ ಇಲ್ಲೇ ಇದ್ದಾರೆ, ಇವ್ರ ಮಗ ಇದ್ದಾರೆ. ಅವ್ರು ಹೇಳ್ತಾರೆ ನಮ್ಗೆ ಆದೇಶನೇ ಬಂದಿಲ್ಲ ಅಂತ ಹೇಳ್ತಾರೆ. ನೀವ್ ಹೇಳಿರ್ಲಿ, ಈಗ ವಿಡಿಯೋ ಆಗಿದೆ. ನೀವು ಸಿಸ್ಟಮ್ ನೋಡಿ, ಇವ್ರು ಹೇಳ್ತಾರೆ ಸಿಸ್ಟಮ್ ಅಲ್ಲಿ ಏನಿದೆ ಅದೇ ಕೊಟ್ಟಿದೆ ಅಂತ ಹೇಳಿದ್ರೆ ಆದೇಶ ಬಂದಿಲ್ಲ ಅಂತ. ನೀವು ನೋಡಿ, ಸಿಸ್ಟಮ್ ಅಂದ್ರೆ ಯಾವ ಸಿಸ್ಟಮ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಯಾವ ತೋರಿಸಿದೆ ಅದ್ರ ಪ್ರಕಾರ ನೋಡಿ ಮೇಡಮ್ ಹೆಂಗ್ ವಾದ ಮಾಡ್ತಾರೆ ನೋಡಿ ಮೇಡಮ್. ಹೇಳಿ ಮೇಡಮ್.